ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತೀರ್ಥ ಕೈಂಕರ್ಯದಲ್ಲಿ ಶ್ರೀವಾರಿಯವರನ್ನು ಭಕ್ತಿಪೂರ್ವಕವಾಗಿ ದರ್ಶನ ಮಾಡಿದ ಭಕ್ತಶ್ರೇಷ್ಠ. ಟಿಟಿಡಿ ಆಧುರ್ಯದಲ್ಲಿ ವೈಭವದ ತಿರುಮಲ ನಂಬಿ ಅವತಾರೋತ್ಸವ. ಲೋಕ ಕಲ್ಯಾಣಾರ್ಥವಾಗಿ ಋಷಿಕೇಶ ಶಾರದಾ ಪೀಠದಲ್ಲಿ ವನದುರ್ಗಾ ಹೋಮ. ಅನಕಪಲ್ಲಿಯಲ್ಲಿ ಶಾಸ್ತ್ರೋಕ್ತವಾಗಿ ಸುದರ್ಶನ ನರಸಿಂಹಯಾಗ. ಭದ್ರಾಚಲದಲ್ಲಿ ಕಣ್ಣು ಕೋರೈಸುವ ಯೋಗ ನರಸಿಂಹನಿಗೆ ಪುಷ್ಪಾರ್ಚನೆ. ನಾರಾಯಣ ವನದಲ್ಲಿ ಭೂತ ವಾಹನದಲ್ಲಿ ಭದ್ರಕಾಳಿ ಸಮೇತ ವೀರಭದ್ರನ ದರ್ಶನ. ಶ್ರೀನಿವಾಸನ ಸಾಲಕಟ್ಲ ಬ್ರಹ್ಮೋತ್ಸವ ತಿರುಮಲ ಸೆಪ್ಟೆಂಬರ್ 18ರಿಂದ 26ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ಕನ್ನಡದಲ್ಲಿ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಶ್ರೀವಾರಿ ತೀರ್ಥ ಕೈಂಕರ್ಯದಲ್ಲಿ ಮೊಟ್ಟ ಮೊದಲ ಪೂಜೆ ಸಲ್ಲಿಸಿ ಪ್ರಖ್ಯಾತಿಯಾಗಿರುವ ವ್ಯಕ್ತಿಯೇ ತಿರುಮಲ ನಂಬಿಯವರು. ಈ ಸಂದರ್ಭದಲ್ಲಿ ತಿರುಮಲ ನಂಬಿಯವರ ಭಕ್ತಿ ತತ್ವದ ಕುರಿತಾಗಿ ಶ್ರೀ ವೈಷ್ಣವರು ಪ್ರಶಂಸಿಸಿದರು. ಪ್ರಮುಖ ಪಂಡಿತರು ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಆಚಾರ್ಯರಾದ ಚಕ್ರವರ್ತಿ ರಂಗನಾಥನ್ ರವರು ಶ್ರೀ ವೈಷ್ಣವ ತತ್ವದ ಬಗ್ಗೆ ವಿವರಿಸಿದರು. ಭಗವಂತನಿಗೆ ಭಕ್ತಿ ಪೂರ್ವಕವಾಗಿ ಶರಣಾದಲ್ಲಿ ಅವನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆಂದು ಭಕ್ತ ವರೇಣ್ಯರು ತಿರುಮಲ ನಂಬಿ ಜೀವನ ಚರಿತ್ರೆಯನ್ನು ವಿವರಿಸುವರು. ನಂತರ ತಿರುಮಲ ನಂಬಿ ವಂಶಸ್ಥರು ಶ್ರೀ ಕೃಷ್ಣಸ್ವಾಮಿ ತಾತಾಚಾರ್ಯರು 10 ಶತಾಬ್ದಿಗಳಿಂದ ತಮ್ಮ ವಂಶಸ್ಥರು ತಿರುಮಲೇಶನ ಸೇವೆಯಲ್ಲಿ ತಲ್ಲೀನರಾಗಿರುವರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖ ಪಂಡಿತರಾದ ಲಕ್ಷ್ಮೀ ನರಸಿಂಹಾಚಾರ್ಯರು, ರಾಮಾಚಾರ್ಯರು, ಟಿಎಪಿ ರಂಗಾಚಾರ್ಯರು ತಿರುಮಲ ನಂಬಿ ಶ್ರೀವಾರಿಗೆ ಸಲ್ಲಿಸಿದ ಸೇವೆಯನ್ನು ಶ್ರೀ ವೈಷ್ಣವ ತತ್ವವನ್ನು ವಿಶ್ವವ್ಯಾಪಿ ಮಾಡುವುದಕ್ಕಾಗಿ ಶ್ರಮಿಸಿರುವ ಬಗ್ಗೆ ವಿವರಿಸಿದರು. ನಂತರ ವಿಜಯವಾಡದ ಶ್ರೀವಾರಿ ಭಕ್ತರಾದ ಪಿ ವೆಂಕಟರಾಮಿ ರೆಡ್ಡಿ ತೆಲುಗು, ಇಂಗ್ಲಿಷ್, ಕನ್ನಡ ಭಾಷೆಗಳಲ್ಲಿ ರಚಿಸಿದ ತಿರುಮಲ ನಂಬಿ ದಿವ್ಯ ಚರಿತ್ರೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ವೆಂಕಟರಾಮಿ ರೆಡ್ಡಿಯವರು 3400 ಶ್ರೀವಾರಿಯವರ ಸಂಕೀರ್ತನೆಗಳನ್ನು ರಚಿಸಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಪ್ರಾಂತ್ಯಗಳಿಂದ ಬಂದಿದ್ದ 16 ಮಂದಿ ಪಂಡಿತರು ಪಾಲ್ಗೊಂಡಿದ್ದರು. ಲೋಕ ಕಲ್ಯಾಣಾರ್ಥವಾಗಿ ವಿವಿಧ ಪ್ರಾಂತ್ಯಗಳಲ್ಲಿ ವನದುರ್ಗಾ ಹೋಮ ಹಾಗೂ ಸುದರ್ಶನ ಹೋಮಗಳು ಶಾಸ್ತ್ರೋಕ್ತವಾಗಿ ಜರುಗಿದವು. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಚಂದ್ರಯಾನ 3 ಯಶಸ್ವಿಯಾಗಿ ಪಾದಾರ್ಪಣೆ ಮಾಡಿದ ಶುಭ ಗಳಿಗೆಯಲ್ಲಿ ದೇಶದ ಪ್ರಜೆಗಳಿಗೆ ವಿಶಾಖ ಶಾರದಾ ಪೀಠದ ಪೀಠಾಧಿಪತಿಗಳಾದ ಶ್ರೀ ಸ್ವರೂಪಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹಾಗೂ ಉತ್ತರಾಧಿಕಾರಿ ಶ್ರೀ ಸ್ವಾತ್ಮಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇಸ್ರೋ ಹಾಗೂ ದೇಶದ ಪ್ರಜೆಗಳಿಗೆ ಶುಭಾಶಯವನ್ನು ತಿಳಿಸಿದರು. ಹಾಗೆಯೇ ಶ್ರೀಗಳವರು ಋಷಿಕೇಶದ ಶ್ರೀ ಶಾರದಾ ಪೀಠದಲ್ಲಿ ಚಾತುರ್ಮಾಸ ದೀಕ್ಷೆಯಲ್ಲಿರುವರು. ಈ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಚಂದ್ರಯಾನದ ಯಶಸ್ವಿಗಾಗಿ ಶ್ರೀ ವನದುರ್ಗಾ ದೇವಿ ಹೋಮವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ತದನಂತರ ಸಿಂಹಾಚಲಂನ ಅನಕಾಪಲ್ಲಿ ಜಿಲ್ಲೆಯ ತಿಮ್ಮರಾಜು ಪೇಟೆಯಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯದ ಪ್ರಾಂಗಣದಲ್ಲಿ ಸುದರ್ಶನ ಹೋಮವು ಶಾಸ್ತ್ರೋಕ್ತವಾಗಿ ಜರುಗಿತು. 108 ದಂಪತಿಗಳಿಂದ ಮಹಾಸಂಕಲ್ಪದೊಂದಿಗೆ ಈ ಅದ್ಭುತ ಕ್ರತುವು ಜರುಗಿತು. ಮೊದಲಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರನ ಉತ್ಸವ ಮೂರ್ತಿಗಳನ್ನು ಯಾಗ ಮಂಟಪದಲ್ಲಿ ಆಸೀನಗೊಳಿಸಿ ನಂತರ ಋತ್ವಿಕರು ಆಗಮೋಕ್ತವಾಗಿ ಶ್ರೀ ಸುದರ್ಶನ ನರಸಿಂಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಭಕ್ತರು ಹೋಮಕುಂಡಕ್ಕೆ ಪ್ರದಕ್ಷಿಣೆ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದರು. ಭದ್ರಾಚಲಂನ ಶ್ರೀ ಸೀತಾರಾಮಸ್ವಾಮಿ ದೇವಾಲಯದ ಅನುಬಂಧ ಆಲಯವಾದ
ಶ್ರೀ ಯೋಗಾನಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸೋತ್ಸವಗಳು ಮಂಗಳಕರವಾಗಿ ಜರುಗುತ್ತಿದೆ. ಈ ಸಂದರ್ಭದಲ್ಲಿ ಸ್ವಾಮಿಯವರಿಗೆ ಪುಷ್ಪಾರ್ಚನೆ ಸೇವೆ ಅದ್ಭುತವಾಗಿ ಜರುಗಿತು. ಮೊದಲಿಗೆ ವರ್ಣಶೋಭಿತ ಸುಗಂಧಭರಿತ ಪುಷ್ಪಗಳನ್ನು ಸ್ವಾಮಿಯವರ ಪಾದದ ಬಳಿ ಇರಿಸಿ ಪೂಜಿಸಿದರು. ನಂತರ ಆಲಯದ ಕನ್ನಡಿ ಮಂಟಪದಲ್ಲಿ ಪ್ರತ್ಯೇಕ ಆಸನದಲ್ಲಿ ಶ್ರೀ ಯೋಗಾನಂದ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ತದನಂತರ ಅರ್ಚಕರು ಸಂಪ್ರದಾಯಬದ್ಧವಾಗಿ ಕೈಂಕರ್ಯಗಳನ್ನು ನೆರವೇರಿಸಿದರು. ಸ್ವಾಮಿಯವರಿಗೆ ಪುಷ್ಪಾರ್ಚನೆ ಸೇವೆಯನ್ನು ನಯನ ಮನೋಹರವಾಗಿ ಅಲಂಕರಿಸಿ ವಿವಿಧ ಬಗೆಯ ಪರಿಮಳಭರಿತ ನಾನಾ ಪುಷ್ಪಗಳಿಂದ ಪುಷ್ಪಾರ್ಚನೆ ಮಾಡಿ ತಿರುಪತಿಯ ಸಮೀಪವಿರುವ ನಾರಾಯಣವನದಲ್ಲಿ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕೋತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತಿದೆ. ಉತ್ಸವದ ಅಂಗವಾಗಿ ಉತ್ಸವ ಮೂರ್ತಿಗಳಾದ ಸ್ವಾಮಿ ಅಮ್ಮನವರಿಗೆ ವರ್ಣಮಯ ಪುಷ್ಪ ಮಾಲೆಗಳಿಂದ ಹಾಗೂ ನವರತ್ನ ಖಚಿತ ವಜ್ರಾಭರಣಗಳಿಂದ ಶೋಭಾಯಮಾನವಾಗಿ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ನಂತರ ಅರ್ಚಕರು ಸ್ವಾಮಿ ಅಮ್ಮನವರಿಗೆ ಪ್ರತ್ಯೇಕ ಆರಾಧನೆಗಳನ್ನು ನಿರ್ವಹಿಸಿದರು. ತದನಂತರ ತಾಳಮೇಳ ಮಂಗಳವಾದ್ಯಗಳೊಂದಿಗೆ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿಯವರನ್ನು ಉತ್ಸವದ ಮೂಲಕ ಕರೆತಂದು ಭೂತ ವಾಹನದ ಮೇಲೆ ಆಸೀನಗೊಳಿಸಿದರು. ಭಕ್ತರು ಸಂಭ್ರಮದಿಂದ ಕೋಲಾಟ ಹಾಗೂ ಅನೇಕ ಕಲಾ ಪ್ರದರ್ಶನಗಳ ನಡುವೆ ಆಲಯದ ಮುಖ್ಯ ಬೀದಿಗಳಲ್ಲಿ ಸ್ವಾಮಿ ಅಮ್ಮನವರ ಭೂತ ವಾಹನ ಸೇವೆ ಕಣ್ಣು ಕೋರೈಸುವಂತೆ ನಡೆಯಿತು. ಬೆಂಗಳೂರಿನ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದ ಎಲ್ಎಸಿ ಮೆಂಬರ್ ಟಿಎ ಶರವಣರವರು ಶ್ರೀಧರ್ ಗುರೂಜಿಯವರೊಂದಿಗೆ ತಿರುಮಲದ ಶ್ರೀನಿವಾಸನ ದರ್ಶನಕ್ಕೆ ತೆರಳಿದರು. ಆಲಯಕ್ಕೆ ಆಗಮಿಸಿದ ಎಲ್ಎಸಿ ಮೆಂಬರ್ ಹಾಗೂ ಶ್ರೀಧರ್ ಗುರೂಜಿಯವರನ್ನು ಟಿಟಿಡಿ ಅಧಿಕಾರಿಗಳು ಸ್ವಾಗತಿಸಿ ಸ್ವಾಮಿಯ ದರ್ಶನಕ್ಕೆ ಅನುವು ಮಾಡಿಕೊಟ್ಟರು. ದರ್ಶನದ ನಂತರ ರಂಗನಾಯಕ ಮಂಟಪದಲ್ಲಿ ಪಂಡಿತರು ವೇದಾಶೀರ್ವಚನ ಮಾಡಿ ಶ್ರೀವಾರಿ ಪ್ರಸಾದವನ್ನು ನೀಡಿದರು. ನಂತರ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶ್ವರಾಯ. ಇವತ್ತು ಬೆಂಗಳೂರಿಂದ ನಾನು ನಮ್ಮ ಅಭಿಮಾನದ ಬಳಗದ ವತಿಯಿಂದ ನಮ್ಮ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡಿದ್ದೀನಿ. ಇನ್ನು ನಿನ್ನೆ ತಾನೇ ಇಸ್ರೋಯಿಂದ ದೊಡ್ಡ ಯಶಸ್ಸಿಯನ್ನು ಇಡೀ ದೇಶಕ್ಕೆ ತಂದುಕೊಟ್ಟಿದ್ದಾರೆ. ನಿಜವಾಗಲೂ ಕೂಡ ಆ ಇಸ್ರೋನ ಸಮಸ್ತ ವಿಜ್ಞಾನಿಗಳಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿರತಕ್ಕಂಥ ನಮ್ಮ ಭಾರತ ಪ್ರಧಾನಮಂತ್ರಿಗಳಿಗೆ, ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿರತಕ್ಕಂಥ ಅನೇಕ ಗಣ್ಯರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಬಹುಶಃ
ಪ್ರತಿ ವರ್ಷ ಕೂಡ ಬರ್ತಿದೆ ಅಂದರೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ. ಅದೇ ಥರ ಇವತ್ತು ನಾನು ಬಂದಿದ್ದೀನಿ. ನನಗೆ ಆ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ. ನಮ್ಮ ರಾಜ್ಯದಲ್ಲಿ ರೈತರಿಗೆ ನೆಲ, ಜಲ, ಮಳೆ ಎಲ್ಲ ಆಗಲಿ, ರೈತರು ಸುಖವಾಗಿ ಅವರ ಜೀವನ ನಡೆಸುವಂಥ ಒಂದು ಅವಕಾಶ ಸಿಗಲಿ. ಇವತ್ತು ನಮ್ಮ ಅವಧೂತರಾದಂಥ ವಿನಯ್ ಗುರುಜಿ ಅವರ ಬರ್ತ್ಡೇ ಕೂಡ ಇದೆ. ಅವರು ಕೂಡ ಈಗ ಬಂದಿದ್ದಾರೆ. ಅವರು ಕೂಡ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಬಹುಶಃ ಅವರು ಅವಧೂತರು ಇಡೀ ನಮ್ಮ ರಾಷ್ಟ್ರಕ್ಕೆ ಅಪಾರ ಜ್ಞಾನಶಕ್ತಿ, ಕಿರಿಯ ವಯಸ್ಸಲ್ಲಿ ಭಾಳಷ್ಟು ನೊಂದ ಕುಟುಂಬಗಳಿಗೆ, ಸಂಕಷ್ಟದಲ್ಲಿರತಕ್ಕಂಥವರಿಗೆ ಮಾರ್ಗದರ್ಶಕರಾಗಿ ಅವರು ಕೊಡುವಂಥ ಒಂದು ಆಶೀರ್ವಾದ ಎಲ್ರಿಗೂ ಶ್ರೀರಕ್ಷೆ ಅಂತೇಳಿ ಈ ಸಂದರ್ಭದಲ್ಲಿ ಆ ಸ್ವಾಮಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ತಾ ಇವತ್ತು ನಾನು ಬಂದಿದ್ದೀನಿ. ತಿರುಮಲ ಶ್ರೀವಾರಿಗೆ ಪ್ರತಿನಿತ್ಯ ಸೇವೆ ಸಲ್ಲಿಸಿ ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಂಡ ಭಕ್ತ ಕವಯಿತ್ರಿ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ. ಭಕ್ತ ಕವಯಿತ್ರಿ ಮಾತೃಶ್ರೀ ತರಿಗೊಂಡ ವೆಂಗಮಾಂಬರವರ 206ನೇ ವರ್ಧಂತಿ ಉತ್ಸವವನ್ನು ಟಿಟಿಡಿ ವೈಭವವಾಗಿ ನೆರವೇರಿಸುತ್ತಿದೆ. 2 ದಿನಗಳ ಕಾಲ ತಿರುಮಲ ತಿರುಪತಿ ಹಾಗೂ ತರಿಗೊಂಡದಲ್ಲಿ ವಿಜೃಂಭಣೆಯಿಂದ ಉತ್ಸವಗಳು ಜರುಗುತ್ತಿವೆ. ಈ ಸಂದರ್ಭದಲ್ಲಿ ಮೊದಲನೇ ದಿನವಾದ ಬುಧವಾರ ಬೆಳಗ್ಗೆ ಟಿಟಿಡಿ ಅನ್ನಮ್ಮಾಚಾರ್ಯ ಪ್ರಾಜೆಕ್ಟ್ ಕಲಾವಿದರಿಂದ ಅನ್ನಮ್ಮಯ್ಯ ತರಿಗೊಂಡ ವೆಂಗಮಾಂಬರ ಸಂಕೀರ್ತನೆಗಳನ್ನು ಭಕ್ತಿ ರಸಭರಿತವಾಗಿ ಆಲಾಪಿಸಿದರು. ನಂತರ ಸಾಹಿತಿ ಸದಸ್ಯದಲ್ಲಿ ಶ್ರೀ ವೆಂಕಟೇಶ್ವರ ವಿಶ್ವವಿದ್ಯಾಲಯದ ನಿವೃತ್ತ ಆಚಾರ್ಯರಾದ ಕೆ ಸರ್ವೋತ್ತಮರಾವ್ ವೆಂಕಟಾಚಲ ಮಹತ್ವದಲ್ಲಿ ಲಕ್ಷ್ಮೀದೇವಿಯ ಅಂಶದ ವಿಷಯವನ್ನು ಪ್ರಸ್ತಾಪಿಸಿದರು. ಡಾಕ್ಟರ್ ಎಸ್ ಕೃಷ್ಣಾರೆಡ್ಡಿ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ವಿಜಯಂ ಅಂಶದ ವಿಷಯವನ್ನು ವಿವರಿಸಿದರು. ಡಾಕ್ಟರ್ ಸಂಗೀತಂ ಕೇಶವಲು ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಸಾಹಿತ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ ವರ್ಣಗಳ ವಿಶೇಷದ ಅಂಶವನ್ನು ಪ್ರಶಂಸಿಸಿದರು. ಬೆಂಗಳೂರಿನಲ್ಲಿ ಶ್ರಾವಣ ಮಾಸದ ಗುರುವಾರದ ಪ್ರಯುಕ್ತ ಬೆಂಗಳೂರಿನಲ್ಲಿರುವ ವಿವಿಧ ಗುರುರಾಯರ ದೇವಾಲಯಗಳಲ್ಲಿ ಪೂಜೆಗಳನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೊದಲಿಗೆ ಸಂಜಯನಗರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆಲಯದಲ್ಲಿ ರಾಮ, ಲಕ್ಷ್ಮಣ, ಸೀತಾ ಸಮೇತ ಶ್ರೀ ಗುರುರಾಯರ ಬೃಂದಾವನಕ್ಕೆ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಆರತಿಯನ್ನು ಬೆಳಗಲಾಯಿತು. ಹಾಗೆಯೇ ಉಪಾಲಯದಲ್ಲಿರುವ ಕ್ಷಿಪ್ರ ಗಣಪತಿ ಹಾಗೂ ರೋಗ ಮೋಚನ ಧನವಂತರಿ ಸ್ವಾಮಿಗೂ ವಿಶೇಷವಾಗಿ ಅಲಂಕರಿಸಿ ಆರತಿ ಬೆಳಗಿದರು. ಗುರುವಾರದ ಪ್ರಯುಕ್ತ ಅನೇಕ ಭಕ್ತರು ಆಲಯದ ಆವರಣದಲ್ಲಿ ಪುರೋಹಿತ ವೃಂದದವರಿಂದ ರಾಯರ ಪಾದುಕೆಗಳಿಗೆ ಮಂತ್ರ ಪಠಿಸುವುದರೊಂದಿಗೆ ಪಾದುಕೆ ಪೂಜೆಗಳನ್ನು ನಡೆದವು. ಅನೇಕ ಭಕ್ತರು ದೀಪಗಳನ್ನು ಬೆಳಗಿಸಿ ತಮ್ಮ ಕೋರಿಕೆ ನೆರವೇರಿಸಿಕೊಳ್ಳಲು ರಾಯರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸಾಲಕಟ್ಲ ಬ್ರಹ್ಮೋತ್ಸವ ತಿರುಮಲ. ಶ್ರೀನಿವಾಸನ ಸಾಲಕಟ್ಲ ಬ್ರಹ್ಮೋತ್ಸವ ತಿರುಮಲ ಸೆಪ್ಟೆಂಬರ್ 18ರಿಂದ 26ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ 3 ಕನ್ನಡದಲ್ಲಿ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಸೋಮವಾರದಿಂದ ಶನಿವಾರದವರೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುವುದು. ಈ ಪ್ರಯುಕ್ತ ಇಂದು ಅನ್ನದಾನವು ನೆರವೇರಿತು. ಅನ್ನಪ್ರಸಾದವು ಟಿಟಿಡಿ ಆಲಯದ ಅಧಿಕಾರಿಗಳು ಹಾಗೂ ಎಲ್ಎಸಿ ಸದಸ್ಯರ ಸಮೂಹದಲ್ಲಿ ನೆರವೇರುವುದು. ತಿರುಪತಿ ತಿರುಮಲೇಶನ ಪ್ರಸಾದವನ್ನು ಸ್ವೀಕರಿಸಲು ದಿನದಿಂದ ದಿನಕ್ಕೆ ಭಕ್ತಾದಿಗಳು ಹೆಚ್ಚಾಗುತ್ತಿದ್ದಾರೆ. ಭಕ್ತರು ಸಂಕಟಹರಣ ಗೋವಿಂದನ ದರ್ಶನ ಪಡೆದು ಕಲ್ಯಾಣ ಚಕ್ರವರ್ತಿಯ ಅನ್ನಪ್ರಸಾದವನ್ನು ಸ್ವೀಕರಿಸಿ ಗೋವಿಂದನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.
ಬೆಂಗಳೂರು ನಗರದ ಜೀವನ್ ಭೀಮಾ ನಗರದಲ್ಲಿರುವ ಶ್ರೀ ಆದಿಪರಾಶಕ್ತಿ ಶಕ್ತಿಪೀಠ ದೇವಸ್ಥಾನದಲ್ಲಿ 40ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಬ್ರಹ್ಮೋತ್ಸವಗಳು ಅದ್ಧೂರಿಯಾಗಿ ಜರುಗುತ್ತಿದೆ. ಮೊದಲಿಗೆ ಮೂಲ ವಿಗ್ರಹ ಶ್ರೀ ಆದಿಪರಾಶಕ್ತಿ ದೇವಿಯರಿಗೆ ವಿಶೇಷ ಅಲಂಕಾರ ಮಾಡಿ ಮಂಗಳಾರತಿ ಬೆಳಗಿಸಿ ತದನಂತರ ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಆಸೀನಗೊಳಿಸಿದರು. ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಂಗಳಾರತಿ ಬೆಳಗಿದರು. ತಾಳಮೇಳಗಳು, ಮಂಗಳವಾದ್ಯಗಳೊಂದಿಗೆ ಕೇರಳದ ಸಾಂಸ್ಕೃತಿಕ ವಿವಿಧ ಕಲಾತಂಡಗಳೊಂದಿಗೆ ಅದ್ಧೂರಿಯಾಗಿ ರಥೋತ್ಸವವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಆನೇಕಲ್ ರಾಜಾಪುರ ಸಂಸ್ಥಾನ ಮಠದ ಡಾಕ್ಟರ್ ಪಟ್ಟದ ರಾಜೇಶ್ ಶಿವಾಚಾರ್ಯರು ಆಗಮಿಸಿ ರಥೋತ್ಸವದಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದರು. ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಪೂಜೆ ಸಲ್ಲಿಸಿ ತೇರನ್ನು ಎಳೆದು ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು. ಬೆಂಗಳೂರಿನ ಯಲಹಂಕದ ಸಾದರ ಗೇಟ್ ಬಳಿ ಇರುವ ಶ್ರೀ ಕ್ಷೇತ್ರವಾದ ಮಹತಿ ಬ್ರಹ್ಮಶ್ರೀ ಆನಂದ ಸುದ್ದಿಪೀಠದಲ್ಲಿ ಭೂವರಾಹಲಕ್ಷ್ಮಿ ಹಾಗೂ ವಿಮಾನ ಗೋಪುರ ಕುಂಭಾಭಿಷೇಕ ವಿಜೃಂಭಣೆಯಿಂದ ನೆರವೇರಿತು. ಈ ಕುಂಭಾಭಿಷೇಕದ ಅಂಗವಾಗಿ ಶ್ರೀ ಭೂವರಾಹಲಕ್ಷ್ಮಿಯ ವಿಗ್ರಹಕ್ಕೆ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿದರು. ನಂತರ ಬ್ರಹ್ಮಶ್ರೀ ಆನಂದ ಗುರುಜಿ ಸುದ್ದಿಪೀಠದ ಕ್ಷೇತ್ರವಾದ ಪೀಠಾಧಿಪತಿಗಳಾದ ನೇತೃತ್ವದಲ್ಲಿ ಶ್ರೀ ವರಾಹಲಕ್ಷ್ಮಿ ಅಮ್ಮನವರಿಗೆ ಏಕಾರತಿ, ಪಂಚಾರತಿ, ನಕ್ಷತ್ರದಾರತಿ, ಕುಂಭಾರತಿ ಹೀಗೆ ಬಗೆ ಬಗೆಯ ದೀಪಗಳಿಂದ ಆರತಿಯನ್ನು ಬೆಳಗಲಾಯಿತು. ತದನಂತರ ಪೀಠಾಧಿಪತಿಗಳು ಮಹಾಮಂಗಳಾರತಿ ಬೆಳಗಿದರು. ಹಾಗೆಯೇ ವಿಮಾನ ಗೋಪುರಕ್ಕೆ ಕುಂಭಾಭಿಷೇಕವನ್ನು ಮಾಡಲಾಯಿತು. ಅನೇಕ ಭಕ್ತರು ಈ ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ಶ್ರೀ ಭೂವರಾಹಲಕ್ಷ್ಮಿ ಅಮ್ಮನ ಕೃಪೆಗೆ ಪಾತ್ರರಾದರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ದೇವಾಲಯವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಹಾಗೆಯೇ ಗರ್ಭಗುಡಿಯಲ್ಲಿರುವ ವಿಗ್ರಹಗಳನ್ನು ವಿಜೃಂಭಣೆಯಿಂದ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ತಮಿಳುನಾಡು ರಾಣೆಪೇಟೆ ಸಮೀಪದಲ್ಲಿ 800 ವರ್ಷಗಳ ಪುರಾತನ ದೇವಾಲಯವಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಕುಂಭಾಭಿಷೇಕವು ಜರುಗಿತು. ವಿವಿಧ ನದಿಗಳಿಂದ ತಂದ ಪವಿತ್ರ ಜಲವನ್ನು ಬಳಸಿ ಮೊದಲು ಯಾಗದಲ್ಲಿ ಮಹಾಗಣಪತಿ ಹೋಮ, ಸುದರ್ಶನ ಲಕ್ಷ್ಮಿ ಹೋಮ, ವಿವಿಧ ಹೋಮಗಳು ನಡೆದವು. ನಂತರ ಗೋಪೂಜೆ, ಅಷ್ಟಬಂಧನ, ಮಹಾಶಾಂತಿ ಹೋಮ, ತಿರುಮಂಜನ ಸೇರಿದಂತೆ 4 ಯಾಗ ಪೂಜೆಗಳು ಜರುಗಿದವು. ತದನಂತರ ವೈದಿಕ ಭಟ್ಟಾಚಾರ್ಯರು ಪರಿವಾರ ದೇವತಾ ಮೂರ್ತಿಗಳಾದ ಗಣಪತಿ, ಮಾರಿಯಮ್ಮ ಸೇರಿದಂತೆ 5 ಕಡೆ ಕುಂಭಾಭಿಷೇಕ ನಡೆಯಿತು. ಅಂತಿಮವಾಗಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ವೈದಿಕರು ಕಲಶ ಜಲವನ್ನು ತಲೆಯ ಮೇಲೆ ಹೊತ್ತುಕೊಂಡು ವಿಮಾನ ಗೋಪುರ ತಲುಪಿದರು. ಬಳಿಕ ಕರ್ಪೂರ ದೀಪಾರಾಧನೆ ನಡೆಯಿತು. ಆಶೀರ್ವಾದ ಪಡೆಯಲು ಕಾದು ಕುಳಿತಿದ್ದ ಸಾವಿರಾರು ಜನರ ಮೇಲೆ ಲಕ್ಷ್ಮೀ ನರಸಿಂಹ ಪುಣ್ಯ ಸ್ರವಿಸುತ್ತಿದ್ದಂತೆ ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗಿದರು. ಹುಬ್ಬಳ್ಳಿ ಅರವಿಂದ ನಗರದ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವಸ್ಥಾನದಲ್ಲಿ ಭೂವರಾಹ ಜಯ ವಿಜಯರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಹುಬ್ಬಳ್ಳಿಯ ಸವಿತಾ ಸಮಾಜದವರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಕ್ತರು ಕಂಕಣ ಧಾರಣೆ ಮಾಡಿ ಮಹಾಸಂಕಲ್ಪ ಮಾಡಿ ಗಣಪತಿ ಪೂಜೆ ನಂತರ ಪ್ರತಿಷ್ಠಾ ಪೂರ್ವಾಂಗ ಹೋಮಗಳನ್ನು ನೆರವೇರಿಸಲಾಯಿತು. ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಆಗಮಿಸಿದ ಕೊಂಚೂರು ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸವಿತಾನಂದನಾಥ ಸ್ವಾಮೀಜಿಯವರನ್ನು ಪೂರ್ಣಕುಂಭ ಹಾಗೂ ಮಂಗಳ ವಾದ್ಯಗಳೊಂದಿಗೆ ಸ್ವಾಗತಿಸಲಾಯಿತು. ನಂತರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮೂರ್ತಿಗಳ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ತದನಂತರ ಸ್ವಾಮೀಜಿಯವರು ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ನಂತರ ಮಹಾಮಂಗಳಾರತಿ ಮಾಡಲಾಯಿತು. ಸಕಲ ಸದ್ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಿ ಸಹಸ್ರಾರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ದಾವಣಗೆರೆ ನಗರದ ಎಂಸಿಸಿಬಿ ಬ್ಲಾಕ್ನಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಚಂದ್ರಯಾನ 3 ಯಶಸ್ವಿಯಾಗಲೆಂದು ಪೂಜೆ ಸಲ್ಲಿಸಲಾಗಿತ್ತು. ಚಂದ್ರಯಾನ 3 ಪ್ರಯುಕ್ತ ವಿಕ್ರಮ್ ರೋವರ್ ಯಶಸ್ವಿಯಾಗಿ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಲೆಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಿಗೆ ತುಳಸಿ ಹಾಗೂ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಲಾಯಿತು. ತದನಂತರ ಉಪಾಲಯದಲ್ಲಿರುವ ಅಮ್ಮನವರಿಗೆ ಅಲಂಕಾರವನ್ನು ಮಾಡಲಾಯಿತು. ಹಾಗೆಯೇ ವಿಶೇಷ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಶ್ರೀ ಲಕ್ಷ್ಮೀ ವೆಂಕಟೇಶ್ವರನನ್ನು ದರ್ಶಿಸಿ ಸ್ವಾಮಿಯ ಕೃಪೆಗೆ ಪಾತ್ರ. ಕ್ರಾಸ್ನಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು.
ಇದರ ಅಂಗವಾಗಿ ಶ್ರೀ ಜ್ಯೇಷ್ಠಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿಯರಿಗೆ ಸುಗಂಧಭರಿತ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಿದರು. ತರುವಾಯ ಸ್ವಾಮಿಗೆ ಅಷ್ಟೋತ್ತರ ಮಾಡಿ ಮಂಗಳಾರತಿ ಬೆಳಗಲಾಯಿತು. ಅನೇಕ ಸಂಖ್ಯೆಯಲ್ಲಿ ಭಕ್ತರು ಜ್ಯೇಷ್ಠಾದೇವಿ ಹಾಗೂ ಶನೇಶ್ವರರನ್ನು ದರ್ಶಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲೆಂದು ಬೇಡಿಕೊಂಡರು. ಕರ್ಪೂರ ದಾರತಿಯನ್ನು ಬೆಳಗಿ ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಹಂಡೆದಾಸ ಪ್ರತಿಷ್ಠಾನ ಕಾರ್ಕಳ ಇವರ ವತಿಯಿಂದ ಸಾಂಸ್ಕೃತಿಕ ವೈಭವದಲ್ಲಿ ನೃತ್ಯ ನಿರ್ದೇಶಕರಾದ ವಿದ್ವಾನ್ ರಾಮಕೃಷ್ಣ ಕೊಡಂಚ ಉಡುಪಿ ಇವರ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ನವದೆಹಲಿ ಆಂಧ್ರ ಭವನದ ಅಂಬೇಡ್ಕರ್ ಆಡಿಟೋರಿಯಂನಲ್ಲಿ ಜರುಗಿದ ರಾಷ್ಟ್ರಮಟ್ಟದ ಆಲ್ ಇಂಡಿಯಾ ಕ್ಲಾಸಿಕಲ್ ಅಂಡ್ ಟ್ರೈಬಲ್ ಡ್ಯಾನ್ಸ್ ಫೆಸ್ಟಿವಲ್ 2023 ಕಾರ್ಯಕ್ರಮದಲ್ಲಿ ಮೈಸೂರಿನ ಹೆಸರಾಂತ ಕಲಾವಿದರು ಹಾಗೂ ದೇಶದ ವಿವಿಧ ಹೆಸರಾಂತ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. jum taka dimi taka naka jum jum taka taka dimi drgnaka jum jum taka dimi dimi kita drgnaka jum jum drgnaka dimi kita drgnaka jum 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 taka dimi taka naka jum jum taka taka dimi drgnaka jum jum taka dimi dimi kita drgnaka jum jum drgnaka dimi kita drgnaka jum jum ta jum tatti drgda jum tatti ngina da ta jum tatti drgda jum tatti ngina da ta jum tatti drgda jum tatti ngina கரமலர் தனிலொருவே குழல் ஏந்திய கானமிசைத்திடும் காமுகில் வண்ணா வரம் தந்திடுவதில் வான்மழை போலவே வாரி வழங்கிடும். ಬೆಂಗಳೂರಿನ ಮಲ್ಲೇಶ್ವರಂನ ಸೇವಾ ಸದನ ರಂಗಮಂದಿರದಲ್ಲಿ ಕುಮಾರಿ ಶ್ರಾವಣಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.